ಅವಳು ಹೆಂಗ್ ನೀಟಾಗಿ ಮಾಡ್ತಾಳೆ ಗೊತ್ತಾ ಹಿಂಗ್ ಇದು ಬನ್ನರ್ಘಟ್ಟ ಓನರ್ ನೀನ್ ಮಲಗಿದ್ದೆ ಅಂತ ಗ್ರಾಸ್ ಆಗ್ತಾ ಇದ್ದಾರೆ ಅದಕ್ಕೆ ಈ ಮಾತಿಗೆ ನಾನು ಹೌದಾ ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿದರೆ ಮಿತಿ ಮೀರುತ್ತಿದೆ ಮನಮೋಹಕ ಮಿಡಿತ. ಎಲ್ಲರೂ ತಮ್ಮನೇ ನೋಡಿರ್ತೀರಾ. ಆ್ಯಂಡ್ ಈ ವ್ಲಾಗ್ ಇವತ್ತು ಸಂಡೇ ವ್ಲಾಗ್ ಆಗಿರುತ್ತೆ. ಪ್ಲಸ್ ನಾನು ಇವತ್ತು ಬನ್ನರ್ಘಟ್ಟೆಗೆ ಹೋಗ್ತಾ ಇದ್ದೀನಿ. ಸೊ ಕಂಪ್ಲೀಟ್ಲಿ ಅದೇ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ನಾನು ಇವಾಗ 6:30 ಆಗಿತ್ತು ಎದ್ದೋಳಷ್ಟರಲ್ಲಿ. ಈಗ ಫ್ರೆಶ್ ಅಪ್ ಆಗಿ ಇನ್ನು ಸ್ವಲ್ಪ ಪಾತ್ರೆ ಬೆಳಗಾಗಿದೆ, ಕಸ ಗುಡಿಸೋದಿದೆ. ಆ್ಯಂಡ್ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ನಾನು ಮನೆ ಬಿಡಬೇಕು. 8:30ಗೆ ಅಲ್ಲಿ ಇರಬೇಕು. ನಮ್ಮ ಸೆಂಟರ್ ಹತ್ರನೆಲ್ಲ ನಾವು ಸೇರಿ ಅಲ್ಲಿಂದ ಹೋಗ್ತಾ ಇದ್ದೀವಿ. ಆ್ಯಂಡ್ ಮಕ್ಳ ಜೊತೆ ಅಷ್ಟೇ ಟ್ರಿಪ್ಗೆ ಹೋಗಿ ಕರ್ಕೊಂಡು ಹೋಗ್ತಿರೋದು ಒಂಥರ ತುಂಬ ಎಕ್ಸೈಟ್ಮೆಂಟ್ ಇದೆ. ಬಿಕಾಸ್ ನಾನು ಫಸ್ಟ್ ಟೈಮ್ ಹೋಗ್ತಿದ್ದೀನಿ ಬನ್ನರ್ಘಟ್ಟೆಗೆ. ಆ್ಯಂಡ್ ಲೆಟ್ಸ್ ಸಿ ಹೆಂಗೆ ಹೋಗುತ್ತೆ ಅಂತ. ಈಗ ಹೋಗ್ಬಿಟ್ಟು ಸ್ವಲ್ಪ ಬಿಸಿನೀರು ಕುಡಿಬೇಕು. ಆ್ಯಂಡ್ ನಾನು ಆಲ್ಮೋಸ್ಟ್ ಅದು ಫಸ್ಟ್ ಎದ್ದ ತಕ್ಷಣ ಬ್ರಷ್ ಮಾಡಿ ನಾನು ನೆಕ್ಸ್ಟ್ ಬಿಸಿನೀರು ಕುಡಿಲೇ ಅದು ಅಭ್ಯಾಸ ಆಗೋಗಿದೆ, ಬಿಸಿನೀರು ಕುಡಿಯೋ ಅಭ್ಯಾಸ. ಮಮ್ಮಿ ಹಾಯ್ ನೋಡಮ್ಮಿ. ಹಾಯ್ ಮಮ್ಮಿ. ಏನಾಗಲ್ಲ ಮಾಡಮ್ಮಿ, ನ್ಯಾಚುರಲ್ ಆಗಿ ಬರ್ತೀಯಾ. ಹಾಯ್, ಏನು ಮಾಡ್ತಿದ್ಯಾ? ಹುಳಿಯನ್ನ ಅಂದರೆ ಪುಳಿಯೋಗರೆ ಅಲ್ಲ. ನಮ್ಮ ಪುಳಿಯೋಗರೆಗೆ ಮಸಾಲ ಪ್ಯಾಕೆಟ್ ಯೂಸ್ ಮಾಡ್ತಾರೆ. ಆದರೆ ಹುಳಿ ಅನ್ನಕ್ಕೆ ನಾವು ಸಾಂಬಾರು ಪೌಡರ್ ಯೂಸ್ ಮಾಡ್ತೀವಿ. ಅದೆಲ್ಲ ಡಿಫ್ರೆನ್ಸ್ ಅದೇನು? ನಮ್ಮ ಮನೆ ಬೆಳಿಗ್ಗೆ ಆಲ್ಮೋಸ್ಟ್ ನಮ್ಮ ಹಿಂಗೆ ಫೋನಲ್ಲಿ ವಿಷ್ಣು ಸಹಸ್ರನಾಮ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ. ನೋಡಿ ಬಿಸಿನೀರು ಕಾಯಿಸಿದ್ದಾರೆ, ಬಿಸಿನೀರು ಕುಡಿಬೇಕೀಗ. ಕಾಫಿ ರೆಡಿ ಇದೆ. ಪಾತ್ರೆಗಳು ತೊಳೆದೆ, ಈಗ ಕಾಫಿನೂ ರೆಡಿ ಇದೆ. ಕಾಫಿ ಕುಡಿಯೋದು ಆಲ್ಮೋಸ್ಟ್ 7 ಕಾಲಾಗೋಗಿದೆ. ಈಗ ಕಾಫಿ ಕುಡಿದ್ಮೇಲೆ ಸ್ವಲ್ಪ ಸ್ಲ್ಯಾಬೆಲ್ಲ ಒರೆಸ್ಬಿಟ್ಟು ಹೋಗ್ಬಿಟ್ಟು ರೆಡಿ ಆಗಬೇಕು. ನಾನು ತುಂಬ ಸಲ ಮಾರ್ನಿಂಗ್ ಟೈಮ್ ಕುತ್ಕೊಂಡು ಕಾಫಿ ಕುಡಿಯೋಕ್ಕೆ ಇಷ್ಟ. ಬಿಕಾಸ್ ಇಲ್ಲಿ ಅದು ಬರ್ಡ್ಸ್ ಸೌಂಡ್ ಎಲ್ಲ ಬರುತ್ತೆ, ಆಮೇಲೆ ಸ್ವಲ್ಪ ಜನ ಗಾಳಿ ಕೂಡ ಬರುತ್ತೆ. ಬಟ್ ಡೈಲಿ ಕುತ್ಕೊಳ್ಳೋಲ್ಲ, ಯಾವಾಗ ಒಂದೊಂದ್ಸಲಿ ವೀಕ್ಲಿ 5 days ಆ ಥರ ಕಾಫಿ ಕುಡ್ಬೋದು ಮತ್ತೆ ಸಿಗ್ತೀವಿ. ಮುಗೀತು ಎಲ್ಲ ಕೆಲಸ. ಈಗ ಒಂದು ಸ್ವಲ್ಪ ನನ್ನ ಬೆಡ್ಶೀಟ್ ಎಲ್ಲ ಮರ್ಚಿಟ್ಬಿಡ್ಬೇಕು. ಆ್ಯಂಡ್ ಆಲ್ರೆಡಿ 7:15 ಆಗೋಗಿದೆ. ಇನ್ನು ಅರ್ಧ ಗಂಟೆಯಲ್ಲಿ ನಾನು ರೆಡಿ ಆಗಿಬಿಟ್ಟು ಮನೆ ಬಿಡಬೇಕು. ಸೊ ಈ ಟೈಮಿಗೆ ಅಲ್ಲೇ ಇರಬೇಕು. ನಾನು ಇವತ್ತಾದ್ರೂ ಬೇಗ ಹೋಗ್ತೀನಿ ಆನ್ ಟೈಮ್ಗೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ನಾನಿವತ್ತು ಸ್ಟೈಲಿನ ಬಟ್ಟೆ ತೊಗೊಂಡಿದ್ನಲ್ಲ ಅವತ್ತು, ಐ ಥಿಂಕ್ ನಾನು ಪ್ರೀವಿಯಸ್ ವ್ಲಾಗಲ್ಲಿ ತೋರಿಸಿದೆ. ಆ್ಯಂಡ್ ಅದನ್ನು ವೇರ್ ಮಾಡಿದ್ದೀನಿ. ನಿಜವಾಗ್ಲೂ ತುಂಬ ಇಷ್ಟ ಆಯಿತು ನನಗೆ ಟೀ ಶರ್ಟು. ಆ್ಯಂಡ್ ರೆಡಿ ಆದ ಫೈನಲಿ. ಆ್ಯಂಡ್ 8:20 ಆಗೋಗಿದೆ ಆಲ್ರೆಡಿ. ಟಿಫನ್ ಕೂಡ ಮಾಡಾಯಿತು. ಸೊ ಇವಾಗ ಹೋಗ್ಬಿಡ್ಬೇಕು ಮನೆ. ಎಸ್, ಲೆಟ್ಸ್ ಗೋ. ಸೊ ಈಗ ರೀಚ್ ಆದೆ ನಾನು ಸೆಂಟರ್ ಹತ್ರ. ಇನ್ನೂ ಸ್ವಲ್ಪ ಜನ ಬರೋರಿದ್ದಾರೆ. ಆ್ಯಂಡ್ ಅವ್ರು ಬಂದಮೇಲೆ ಬಿಡಬೇಕು. ಮಕ್ಕಳನ್ನೆಲ್ಲ ಆಲ್ರೆಡಿ ಕರ್ಕೊಂಡು ಹೋಗಿದ್ದಾರೆ. ಬಸ್ಸಲ್ಲಿ ಮುಂದೆ ಸ್ಟಾಪ್ ಇರುತ್ತೆ, ಸೊ ಹಚ್ಚೋಕ್ಕೆ ಅಂತ.
ಇಲ್ಲಿ ಪೆಟ್ರೋಲ್ ಬ್ಯಾಂಕ್ ಇದೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಹಾಯ್ ಹಲೋ ಇದು ವಾರ್ಮ್ ಅಪ್ ಬ್ಯಾನ್ ಮಾಡ್ತೀನಿ ನಾವು ವಿಡಿಯೋ ತಗೊಂತೀವಿ ನಾನು ಅಲ್ಲ ನಾನು ಸಾಕು ಪ್ಲೀಸ್ ಹೌದಾ ಗೊತ್ತಿಲ್ಲ ಹಂಗ ನಾನು ಚಿಕ್ಕವಳಲ್ಲ ಇನ್ನೊಂದ್ಸಲಿ ಮಾಡು ಅಭಿ ಇನ್ನೊಂದ್ಸಲಿ ಮಾಡು ಆ ಥರ ಮಾಡಿದೆಲ್ಲ ಪ್ಲೀಸ್ ಸ್ವಲ್ಪ ಕಂಟೆಂಟ್ ಕೊಡು ಪ್ಲೀಸ್ ನನ್ನ ಬ್ಲಾಗ್ಗೆ ಇವಳ ಜೊತೆ ಮಾಡ್ಬೇಕು ಅವಳು ಹೆಂಗ್ ನೀಟಾಗಿ ಮಾಡ್ತಾಳೆ ಗೊತ್ತಾ ನೈಸ್ ಕೂದ್ಲಿಲ್ಲ ಇದ್ದೀರ ನೋಡು 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 ಇದೆ ಕೂದಿದೆ ಏನು ಉದ್ರೋಗಿಲ್ಲ ಅಲ್ಲೇ ಇದೆ ಆಯ್ತು ಎಸ್ ಸ್ಕೂಲ್ ಡೇಸ್ ಆರ್ ಗೋಲ್ಡನ್ ಏಜ್ ಅಂತ ಹೇಳ್ತಾರಲ್ವ. ಸೊ ನಾವು ಆ ಸ್ಕೂಲಲ್ಲಿ ಇದ್ದಾಗ ನಮಗೆ ಯಾವಾಗ ಈ ಸ್ಕೂಲ್ ಮುಗಿಸ್ತೀವಿ, ಯಾವಾಗ ನಾವು ಕಾಲೇಜ್ಗೆ ಹೋಗ್ತೀವಿ, ಇಲ್ಲ ಯಾವಾಗ ಕೆಲ್ಸಕ್ಕೆ ಹೋಗ್ತೀವಪ್ಪ, ಬೇಗ ನಾವು ಕೆಲ್ಸಕ್ಕೆ ಹೋಗ್ಬೇಕು ಅಂತೆಲ್ಲ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಒಂದ್ಸರಿ ನಾವು ಕೆಲ್ಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಮಿಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ ನಮ್ಮ ಸ್ಕೂಲ್ ಡೇಸ್ನ. ನಾವ್ಯಾಕೆ ಮತ್ತೆ ಇನ್ನೂ ಅದೇ ಏಜಿಗೆ ಹೋಗಬಾರ್ದು ಅಂತ ಫೀಲ್ ಆಗುತ್ತೆ. ನನಗಂತೂ ಈ ಚಿಕ್ಕ ಚಿಕ್ಕ ಮಕ್ಕಳು ನೋಡಿದ್ರು ಅಂತೂ ತುಂಬ ಫೀಲ್ ಆಗುತ್ತೆ. ನಾನು ಮತ್ತೆ ಮಗುವಾಗಿರಬೇಕು ಅಂತೆಲ್ಲ ಅನಿಸುತ್ತೆ. ನಿಜ ಅವಾಗಿರೋ ಇನ್ನಸೆನ್ಸ್ ಆಗಿರ್ಬೋದು, ಮತ್ತು ರೆಸ್ಪಾನ್ಸಿಬಿಲಿಟಿ ಕಮ್ಮಿ ಇರೋದು, ಸ್ಟ್ರೆಸ್ ಫ್ರೀ ಲೈಫ್ನ ಲೀಡ್ ಮಾಡ್ತಾಯಿದ್ವಿ ಅಲ್ವಾ. ಇದು ನಿಮಗೂ ನಿಜ ಅನ್ಸಿದ್ರೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ವಿಡಿಯೋ ಮಾಡ್ತಿದ್ದೀರಾ Guys, one high here. Money. How much protein? Roughly. Hey, money. What's up? Hey, what's up? ಅಯ್ಯೋ ಎಷ್ಟೊತ್ತಾಯ್ತು ಬರೋಕ್ಕೆ? ಕಾರ್ ಇದು ಕೆಟ್ಟೋಯ್ತು, ಅದಕ್ಕೆ ಹಾಕ್ಬಿಟ್ಟು ಬೈಕಲ್ಲಿ ಇದು ಬನ್ನರ್ಘಟ್ಟ ಓನರ್. ಅಳಿದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ. ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನೂ ಸುಳಿವನು ನೀಡಿ. ಏನೋ ಬಯಸಿದೆ ಈ ಹೃದಯ ಹೊಸದಿಲ್ಲಿ ಮಾತಾಡಿದೆ ಕಾನೂಡ ಹನಿಯಲ್ಲಿ. ಎಲ್ಲೋ ಹೊರಟಿದೆ ಈ ಮನಸ್ಸು ಕೈ ಜಾರಿ. ಶುರುವಾಗಿದೆ ಹೊಸ ಪಯಣ ನನ್ನಲ್ಲಿ. ಮನಸಾರೆ ಮನಸೋತಿದೆ. ಇಲ್ಲ ಅವಾಗಲೇ ನೀನಿಲ್ಲ ನನ್ನ ಲಾಗ್ ಕಂಪ್ಲೀಟ್ ಆಗಲ್ಲ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಬಾಯ್ ಕಡೆ ಈ ಮಾತಿಗೆ ನಾನು ಸಿದ್ಧಾಗೋಗಿದ್ದೀನಿ. ಹೌದಾ? ನಿಲ್ದಲೆ ಲಾಕ್ ಕಂಪ್ಲೀಟ್ ಆಗಲ್ಲ ಅಂದ್ಬಿಟ್ಟಿದ್ದಾನೆ. ನಾನು ಲೇಟ್ ಮಾಡ್ತಿದ್ದಾನೆ. ಲಾಗ್ಗೋಸ್ಕರ ಹೊಳ್ಬಿಡ್ಬೇಕು ಬಿಡ್ತಾನೆ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರೆ? ಓ ಹಂಗೇನಿಲ್ಲ. ಜೀವಕ್ಕೆ ಜೊತೆ ನೀನಿರಲು ಶಾರ್ಪ್ ಯಾವುದು? ಫೇಸ್. ನಾನೀಗ ಸಂಚಾರಿ ನಾಚೆಗೆ ಹೊಸ ತಿರುವೊಂದು ಇರುವಂತೆ ನನಗಾಗಿ. ಬಟ್ಟೆನೂ ಸೇಮ್ ಹಾಕೊಂಡು ಹುಡುಗಿರು ವ್ಲಾಗಿಂಗ್. ಗೈಸ್ ಸೇ ಹಾಯ್.
ಇಲ್ಲಿ ಇಲ್ಲಿ ಅಲ್ಲಾಡ್ತಿದ್ದೀನಿ ನೀನ್ ಮಲಗಿದ್ಯ ಅಂತ ಗ್ರಾಸ್ ಆಗ್ತಾ ಇದ್ದಾರೆ ಅದಕ್ಕೆ ಹುಡಿ ಬಂತು ಅಂತ ನನ್ನ ರಿಲೇಟಿವ್ ಇದ್ರು ಅಂತ ನನ್ನ ರಿಲೇಟಿವ್ ಯಾವ್ದೋ ಮೇಕಪ್ ಅಂತ ಮಾಡ್ಕೊಂಡ್ಬಿಡ್ತೀನಿ. ಅದನ್ನ ಹೇಳ್ತಿರೋದು. ಪಕ್ಕ ನೀನ್ ಲಾಗಲ್ ಹಾಕ್ಬೇಕು ಅಂತ ಹೇಳಿದ್ರೆ ಶೋರ್. ಅದಕ್ಕೆ ದಪ್ಪ ಆಗಿಲ್ಲ ಅದಕ್ಕೆ ಆಗಿಲ್ಲ ನಿಜ ಕಣೋ ನೀನೇ ಕಣೋ ಕಾರಣ ಅಷ್ಟೊಂದು ಹೆಂಗ್ ಬಂತು ಬಟ್ It's a straight punch, bro. ಏನದು? You know what he did? He was just ಮನೆಗೆ ರೀಚ್ ಆದೆ. ಆಲ್ಮೋಸ್ಟ್ ಒಂದು 5 minutes ಆಯಿತು. ಆ್ಯಂಡ್ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದೆ. ಫಸ್ಟ್ ಟೈಮ್ ಮಣ್ಣಾರ್ಗಟ್ಟೆಗೆ ಹೋಗಿದ್ದು. ಆಮೇಲೆ ಒಂಥರ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ ಇವತ್ತು. ಆ್ಯಂಡ್ ಸಿಕ್ಕಾಪಟ್ಟೆ ನಕ್ಕಿದ್ದೀನಿ. ಆ್ಯಂಡ್ ಬಟ್ ಅದನ್ನ ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ಚೆನ್ನಾಗಿತ್ತು. ಎಲ್ಲ ಅನಿಮಲ್ಸ್ ಎಲ್ಲ ನೋಡಿಕೊಂಡು ಮೆಗ್ಡಿಗೆ ಹೋಗಿದ್ವಿ. ಆ್ಯಂಡ್ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು, ತುಂಬ ಖುಷಿಪಟ್ಟರು ಅವ್ರು ಕೂಡ. ಸೊ ಏನಂದರೆ ನಾನು ಹೇಳಿದ್ದೆ ನೆಕ್ಸ್ಟ್ ನನಗೆ ಏನೇ ವ್ಲಾಗ್ ಮಾಡಿದ್ರು, ನಾನು ಇನ್ ಕೇಸ್ ರೀಸೆಂಟಾಗಿ ಏನಾದ್ರು ರಿಯಲೈಸೇಷನ್ಸ್ ಆಗಿದ್ದರೆ ಇಲ್ಲ ಏನಾದ್ರು ಒಂದು ಲೆಸನ್ ಥರ ಕಲ್ತಿದ್ರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂತ. ತುಂಬ ಸಲ ಅಫ್ಕೋರ್ಸ್ ಲೈಫಲ್ಲಿ ನಾವು ಅನ್ಕೊಂಡಂಗೆ ಹೋಗೋದಿಲ್ಲ. ಲೈಕ್ ಅಲ್ವಾ, ನಾವು ಏನೋ ಅನ್ಕೊಂಡು ಅದೇನೋ ಆಗ್ತಾ ಇರುತ್ತೆ ಲೈಫಲ್ಲಿ. ಆ್ಯಂಡ್ ಲೈಕ್ ಎಕ್ಸಾಂಪಲ್ ನೀವು ತೊಗೊಬೋದು ಮ್ಯಾಪ್ ಅಲ್ವಾ. ನಾವೆಲ್ಲರೂ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕಂದ್ರೆ ದಾರಿ ಗೊತ್ತಿಲ್ಲ, ನಾವೇನು ಮಾಡ್ತೀವಿ ಮ್ಯಾಪ್ ಕೂಡ ಹಾಕೊಂಡಿರ್ತೀವಿ. ಸೊ ಸಮ್ಟೈಮ್ಸ್ ಮ್ಯಾಪ್ ಒಂದು ರೂಟ್ ತೋರಿಸ್ತಾ ಇರುತ್ತೆ. ಒಂದೊಂದ್ಸಲ ರೂಟ್ ದಾರಿ ತಪ್ಪಿ ನಾವು ಬೇರೆ ಕಡೆನೂ ಹೋಗ್ತೀವಿ, ಇನ್ ಕೇಸ್ ಅದು ಕರೆಕ್ಟಾಗಿ ರೌಟಿಂಗ್ ನಮ್ಗೆ ಅರ್ಥ ಆಗಿಲ್ಲ ಅಂದಾಗ. ಬಟ್ ಅವಾಗ ಮ್ಯಾಪ್ ಏನು ಮಾಡುತ್ತೆ, ನೀವು ಯಾವುದೇ ದಾರಿಗೆ ಹೋಗಿ ಅದು ರೀರೂಟ್ ಮಾಡ್ಕೊಂಡು ವಾಪಸ್ ಡೆಸ್ಟಿನೇಷನ್ ಬರ್ಕೊಂಡು ಬಂದೇ ಬರುತ್ತೆ. ಆ್ಯಂಡ್ ನಾವು ಅಷ್ಟೇ ನಮ್ಮ ಲೈಫಲ್ಲಿ ಓಕೆ ನಾವು ಅಂದ್ಕೊಂಡಿರೋದು ಆಗ್ತಿಲ್ಲ ಅಂದರೆ ಸಮಥಿಂಗ್ ಈಸ್ ಪ್ರೊಟೆಕ್ಟಿಂಗ್. ಸೊ ಯೂನಿವರ್ಸ್ ಇಲ್ಲ ದೇವರು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಿರ್ತಾರೆ, ನಾವು ಹೋಗೋ ದಾರಿಯಿಂದ ನಮ್ಮನ್ನ ಏನಾದರೂ ಅಪಾಯ ಇದ್ದರೆ ಅದನ್ನು ತಡೆಯೋಕ್ಕೆ ಅಂತ. ಸೊ ದಿಸ್ ಇಸ್ ವಾಟ್ ಐ ಲರ್ನ್. ಸೊ ಏನಾದರೂ ಒಳ್ಳೇದಕ್ಕೆ ಏನೋ ಒಂದು ಒಳ್ಳೆ ರೀಸನ್ ಇರುತ್ತೆ. ಅದು ನಮಗೆ ಏನೋ ನಮ್ಗೆ ಸಿಗ್ತಾ ಇಲ್ಲ ನಮ್ಗೆ ಏನೋ ಒಂದು ನಾವು ಅಂದ್ಕೊಂಡಿದ್ದು ಆಗ್ತಾ ಇಲ್ಲ ಅಂದಾಗ ಸಮಥಿಂಗ್ ಪ್ರೊಟೆಕ್ಷನ್ ಥರ ಥಿಂಕ್ ಮಾಡಿ ಅಷ್ಟೇ. ಸೊ ಗಾಬರಿ ಮಾಡ್ಕೊಳ್ಳೋದು ಬೇಡ, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಬೇಜಾರು ಮಾಡ್ಕೊಳ್ಳೋದು ಬೇಡ, ಯಾಕಪ್ಪ ನನ್ನ ಲೈಫಲ್ಲಿ ಹಿಂಗೆ ಆಗ್ತಿದೆ ಅಂತ. ಆ್ಯಂಡ್ ನಾನು ಅಷ್ಟೇ ಇಷ್ಟು ದಿವಸ ನಾನು ತುಂಬ ಅದೇ ಮಾಡ್ತಿದ್ದೆ. ಬಟ್ ಈಗ ಮೋಸ್ಟ್ಲಿ ಅವಾಗ ನಾನು ಸ್ವಲ್ಪ ಅದೇ ನಾನು ಬಿಟ್ಬಿಟ್ಟಿದ್ದೀನಿ. ಓಕೆ ಏನಾದರೂ ಒಳ್ಳೇದಕ್ಕಾಗುತ್ತೆ, ನಾವು ಟೆನ್ಷನ್ ಮಾಡಿಕೊಂಡು ಹೆಲ್ತ್ ಅಪ್ಸೆಟ್ ಮಾಡ್ಕೊಳ್ಳೋದು ಬೇಡ ಅಂತ. ನಾವೇ ನಮ್ಮ ಹೆಲ್ತ್ ನಾವು ತುಂಬ ಇಂಪಾರ್ಟೆಂಟ್ ಅಲ್ವಾ. ನಾವೇ ಇಲ್ಲ ಅಂದಾಗ ನಾವು ನಮಗೇನಾದರೂ ಆದರೆ ನಾವು ನಮ್ಮ ಗೋಲ್ನಾಗಲಿ ಏನಾದರೂ ರೀಚ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಾವು ಕಾಮಾಗಿದ್ರೆ, ನಾವು ಹೆಲ್ತಿಯಾಗಿದ್ದರೆ ನಾವು ಯಾವುದೇ ದಾರಿಗೆ ಹೋದ್ರೂ ಕೂಡ ರೀರೂಟ್ ಮಾಡ್ಕೊಂಡು ವಾಪಸ್ ಬರ್ಬೋದು, ನಮ್ಮ ಡೆಸ್ಟಿನೇಷನ್ ರೀಚ್ ಮಾಡ್ಬೋದು ಅಂತ ಅನ್ನಿಸ್ತು. ಸೊ ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ. ಆಲ್ವೇಸ್ ಲವ್ ಯುವರ್ ಸೆಲ್ಫ್, ಬಿಲೀವ್ ಇನ್ ಯುವರ್ ಸೆಲ್ಫ್, ಟೇಕ್ ಕೇರ್ ಯುವರ್ ಸೆಲ್ಫ್, ಸ್ಟೇ ಪಾಸಿಟಿವ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. And thanks for watching.